ಈಶ್ವರ ಮಾಡೋದೆಲ್ಲ ಅವಾಂತರ. ಮಾನ್ಯರೇ ಮತ್ತು ಮಹಿಳೆಯರೇ, ಯಾಕೆ? ಏನಿಲ್ಲ ಸರ್, ನೀವು ಮುಂದುವರಿಸಿ. ನಾವು ಬಲಿಷ್ಠವಾದ ಭಾರತವನ್ನ ಕಟ್ಟಬೇಕು. ಇಟ್ಟಿಗೆ ಮರಳು ತರಬೇಕು, ಸಿಮೆಂಟು ಬೇಕಾಗತ್ತೆ. ಭವ್ಯ ಭಾರತದ ನಿರ್ಮಾಣ ಬಹಳ ಕಷ್ಟಕರವಾದದ್ದು. ಒಳ್ಳೆ ಚಪ್ಪಡಿ ಕಲ್ಲುಗಳು, ಸೈಜ್ ಕಲ್ಲುಗಳು ಇವೆಲ್ಲ ಹಾಕ್ಬೇಕಾಗುತ್ತೆ. ನವ ಭಾರತ ನಿರ್ಮಾಣಕ್ಕೆ ನಾವೆಲ್ಲ ಏನಪ್ಪಾ ಮಾಡಬೇಕು ಅಂತಂದ್ರೆ, ನಾವೆಲ್ಲ ಒಟ್ಟಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಬೇಕು. ನಾವೆಲ್ಲ ಒಂದು, ನಾವು ಭಾರತೀಯರು. ಭಾರತ ಮಾತಾಕೆ. ಸರ್, ಈ ಭಾಷಣ ಎಲ್ಲ ಯಾರು ಸರ್ ಕೇಳ್ತಾರೆ? ಟಿವಿ, ಸೀರಿಯಲ್ಲು, ರಿಯಾಲಿಟಿ ಶೋಗಳೆಲ್ಲ ಇರೋವಾಗ ನಿಮ್ ಭಾಷಣ ಯಾರು ಸರ್ ಕೇಳ್ತಾರೆ? ಪಕ್ಕದ ಬೀದಿನಲ್ಲಿ ರಥ ಎಳಿತಾ ಇದಾರಂತೆ, ಹೋಗಿ ಕೈ ಹಾಕಿದ್ರೆ ಪಾನ್ಕ ಮಜ್ಜಿಗೆನಾರು ಸಿಗುತ್ತೆ, ಬರ್ರಿ ಹೋಗೋಣ. ಇವನ್ ಮಾತು ಕೇಳಿದ್ರೆ ಕಿವಿ ನೋವು ಬರುತ್ತೆ, ರಥನಾದ್ರೂ ಹೇಳಿದ್ರೆ ಪುಣ್ಯ ಬರುತ್ತೆ. ನಡೀರಲ್ಲಿಗೆ ಹೋಗೋಣ. ನಡೀರಿ, ಪಾನ್ಕ ಮಜ್ಜಿಗೆ. ಸರ್, ಅವರೆಲ್ಲ ಹೇಳಿದ್ ನಿಜ ತಾನೆ? 4 ಜನರು ಸೇರೋ ತರ ಭಾಷಣ ಮಾಡ್ಬೇಕು ಸರ್. ಶಿಷ್ಯ, ಯಾರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೋ, ಯಾರು ಜನಗಳನ್ನ ಸೇರಿಸ್ತಾರೋ ಅವ್ರಿಗೆ ಇಂಪೋರ್ಟೆಡ್ ಕಾರ್ನ ಬಹುಮಾನ ಕೊಡ್ತೀವಿ ಅಂತ ಹೇಳ. ಬಾರು, ಇಂಪೋರ್ಟೆಡ್ ಕಾರ್ ಅಂತೆ ಬರೀ ಒಂದು ಭಾಷಣಕ್ಕೆ? ನಾಗವಲ್ಲಿ, ನಾವು ಯಾರ ಹತ್ರ ಆದ್ರೂ ಭಾಷಣ ಬರ್ಸಿ ಸಖತ್ ಭಾಷಣ ಮಾಡ್ಬಿಡೋಣ. ಯಾರಾದ್ರೂ ಸ್ಕ್ರಿಪ್ಟ್ ರೈಟರ್ ಕೈ ಭಾಷಣ ಬರ್ಸೋಣ. ಬಾರು, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಅಲದಂತೆ. ಅಂದ್ರೆ ನಿನ್ನ ಪತಿ ಪರಮೇಶ್ವರ ಇಲ್ವೇನೆ? ಜೊತೆಗೆ ನನ್ ಗುಂಡನ ಸಹಾಯ ಮಾಡ್ತಾರೆ. ಇವತ್ತಿನ ದಿನ ನಾವಿಲ್ಲಿ ಏನ್ ಸೇರಿದೀವಿ, ಇವತ್ತಿನ ದಿನನೇ ನಾವ್ ಯಾಕೆ ಸೇರ್ಬೇಕಾಗಿತ್ತು? ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ಇವತ್ತಿನ ದಿನ ನಾನ್ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ಬೇಕು. ಮುಂದೊಂದು ದಿನ ನಾವು ಭವ್ಯವಾದ ಭಾರತನ ಕಟ್ತೀವಿ. ಮುಂದೊಂದು ದಿನ ನಮ್ಗೆ ನಾವೇ ರಾಜರಾಗ್ತೀವಿ. ಮುಂದೊಂದು ದಿನ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗಿಂತ ನಾವೇ ಮುನ್ನಡೆನ ಸಾಧಿಸ್ತೀವಿ. ಮುಂದೊಂದು ದಿನ ನಮ್ಮ ರಾಜಕಾರಣಿಗಳು 1 ಕೋಟಿ ರೂಪಾಯಿ ಬಂಗ್ಲೆಯಲ್ಲಿ ಇರ್ತಾರೆ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾಗವಲ್ಲಿ, ನಾವಿಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಯಾಕ ನೋಡ್ರಿ, ಎಲ್ಲಾರು ಇಲ್ಲಿ ಚಿತ್ರಾನ್ನದ ತಿನ್ನಕ್ ಹೋಗ್ಬೇಡ್ರಿ, ಮನೆಗೆ ಹೋಗಿ ತಿನ್ರಿ. ಈಗ ಎಲ್ಲಾರು ಬರೀ ಚಪ್ಪಾಳೆ ಹೊಡಿರಿ. ಇವತ್ತು ನಮ್ಮ ದೇಶ ಏನಾಗಿದೆ? ಉಗಾಂಡ ತರ, ಯugoslavia ತರ, ತಾಂಜೇನಿಯಾ ತರ ಮುಂದುವರೆದ ರಾಷ್ಟ್ರ ಆಗ್ಬೇಕು. ಪರಮ, ಅಲ್ಲಿ ಜನ ಊಟಕ್ಕೂ ಹಣಕ್ಕೂ ಸಾಯ್ತಾ ಇದಾರೆ, ಅದನ್ನ ನೀವು ಹೇಳ್ತಾ ಇದಾರೆ. ಕೆಲವು ವರ್ಷಗಳ ಹಿಂದೆ ಸುನಾಮಿ ಆಯ್ತು, ಲಕ್ಷಾಂತರ ಜನ ಸತ್ರು. ಬೆಂಗಳೂರಿಗೆ ಏನಾದ್ರೂ ಸುನಾಮಿ ಆದ್ರೆ ಏನ್ ಗತಿ? ಬೆಂಗಳೂರನ್ನ ಸುನಾಮಿಯಿಂದ ತಡೆಗಟ್ಟೋದಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ? ನೀವೇನಾದ್ರೂ ನಮ್ಗೆ ವೋಟ್ ಹಾಕಿ ಗೆಲ್ಸಿದ್ರೆ ಆ ವ್ಯವಸ್ಥೆನ ನಾವು ಖಂಡಿತವಾಗಿ ಮಾಡ್ತೀವಿ. ಅಲ್ಲ ಕಣ, ಸುನಾಮಿ ಅಂದ್ರೆ ಏನು ಅಂತ ಗೊತ್ತೇನೆ ಅವ್ರಿಗೆ? ಬೆಂಗಳೂರಲ್ಲಿ ಸಮುದ್ರ ಎಲ್ಲಪ್ಪ ಇದೆ, ಅಲ್ಲಿ ಸುರ್ಲೆಕ್ಕಲ್ಲ ಸುನಾಮಿ ಬರ್ತದೆ ಅಂತ. ಪರಮ, ಇವರು ಸುನಾಮಿನ ತಡೆಗಟ್ಟೋದು ಅಂದ್ರೆ ಟ್ರಾಫಿಕ್ ಪೊಲೀಸರು ಬೈಕ್ಗಳನ್ನ ತಡೆದಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಯಾವ್ದಕ್ಕೂ ಜಗ್ಬಾರ್ದು, ಯಾರಿಗೂ ಬಗ್ಬಾರ್ದು, ಏನೇ ಬರ್ಲಿ ಬೀಳ್ಬಾರ್ದು. ಪರಮೇಶ್ವರ್ ಅವರೇ, ಇವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ ಅನ್ಸುತ್ತೆ. ಹೌದು ಡಾಕ್ಟ್ರೆ, ನಿನ್ನೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಜನದ ಬಗ್ಗೆ ವಿಪರೀತ ಮಾತಾಡಿದ್ಲು. ಅಲ್ಲ, ಈ ಅಮ್ಮ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು? ಇಂಪೋರ್ಟೆಡ್ ಕಾರು ಅಂದ್ರೆ ನೀವು ಹೇಳ್ತಾ ಇರೋದು? ಚೆನ್ನಾಗಿ ಭಾಷಣ ಮಾಡಿದವ್ರಿಗೆ ಒಂದು ಇಂಪೋರ್ಟೆಡ್ ಕಾರ್ ಕೊಡ್ತೀನಿ ಅಂತ ನಮ್ಮ ರಾಜಕಾರಣಿ ಸಂಗಪ್ಪನವ್ರು ಹೇಳಿದ್ರು. ಅದಕ್ಕೋಸ್ಕರ ಇವಳು ಭಾಷಣ. ಓ, ಸಂಗಪ್ಪನವರ ಹೋದ ಎಲೆಕ್ಷನ್ ಅಲ್ಲೂ ಹೀಗೆ ಹೇಳಿದ್ರು. ಆದ್ರೆ ಯಾವ ಕಾರು, ಯಾವ ಸೈಜು ಅಂತ ನೀವೇನಾರ ಕೇಳಿದ್ರ? ಅಂದ್ರೆ 1 ನಿಮಿಷ, ಈಕೆಗೆ ಎಚ್ಚರ ಬರ್ಲಿ, ಆಮೇಲೆ ಹೇಳ್ತೀನಿ. ಆರೋ, ಏನಮ್ಮ ಇದು? ನೀನು ಭಾಷಣನ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಬೇಕಮ್ಮ. ಜೋರಾಗಿ ಭಾಷಣ ಮಾಡಿದ್ರೆ ಇಂಪೋರ್ಟೆಡ್ ಕಾರ್ ಕೊಡ್ತೀನಿ ಅಂದ್ರು, ಅದಕ್ಕೆ ಜೋರಾಗಿ ಭಾಷಣ ಮಾಡಿದೆ. ಇಂಪೋರ್ಟೆಡ್ ಕಾರ ಹೋದ್ ಸಲನು ಹೀಗೆ ಹೇಳಿದ್ರು, ಅದ್ರಲ್ಲಿ ನಾನೇ ಗೆದ್ದಿದ್ದೆ. ಹೌದಾ? ಈಗ ಅದೇ ಕಾರನ್ನ ನಿನಗೆ ಕೊಡ್ತೀನಿ. ನನಗೆ ಕಾರ್ ಕೊಡ್ತೀರಾ? ಇಂಪೋರ್ಟೆಡ್ ಕಾರಮ್ಮ. ಏನ್ ಕೀ ತೆಗಿತಾ ಇದ್ದೀರಾ? ಇಲ್ಲ, ಕಾರೇ ತೆಗಿತಾ ಇದ್ದೀನಿ.